ಪೆಹಲ್ಗಾಮ್ನಲ್ಲಿ ನಡೆದಂತ ಹಿಂದೂಗಳ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ಮಹತ್ವದ ಸಭೆಯನ್ನ ನಡೆಸುತ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ ರಾಜನಾಥ್ ಸಿಂಗ್ ಅವರು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಈ ವಿಚಾರಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮಾತುಕತೆ ನಡೆಸುತ್ತಾರೆ. ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೆಯುವಂತಹ ನಿರ್ಣಾಯಕ ಸಭೆ ಇದು. ಪೆಹಲ್ಗಾಮ್ನ ಸದ್ಯದ ಪರಿಸ್ಥಿತಿ ಹೇಗಿದೆ, ಸೇನೆಯ ಸಿದ್ಧತೆ ಹೇಗಿದ್ದಾವೆ, ಜೊತೆಗೆ ಮುಂದಿನ ಕ್ರಮಗಳು ಹೇಗಿರಬೇಕಾಗುತ್ತೆ ಅನ್ನೋದರ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಈಗಾಗಲೇ ರಾಜನಾಥ್ ಸಿಂಗ್ ಅವರು ಒಂದು ಸುತ್ತಿನ ಸಭೆ ನಡೆಸಿ ಅನೇಕ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ, ವಿವಿಧ ಅಧಿಕಾರಿಗಳನ್ನ ಭೇಟಿಯಾಗಿದ್ದಾರೆ. ಈಗ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಅವ್ರು ಏನೇನು ಮಾಹಿತಿಯನ್ನ ಪಡ್ಕೊಂಡಿದ್ದಾರೋ ಆ ಮಾಹಿತಿಗಳನ್ನ ಮೋದಿಯವರ ಬಳಿ ಡಿಸ್ಕಷನ್ ಮಾಡ್ತಾರೆ. ಇವತ್ತಿನ ನಿರ್ಣಾಯಕ ಸಭೆಯಲ್ಲಿ ಏನು ನಿರ್ಧಾರವನ್ನ ತೆಗೆದುಕೊಳ್ಳಬಹುದು, ಹಾಗಾದ್ರೆ ಅದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಪ್ರಧಾನಿ ಮೋದಿಯವರ ನಿವಾಸದಲ್ಲಿ ನಡೆಯುವಂತಹ ನಿರ್ಣಾಯಕ ಸಭೆ ಇದು. ಈ ಸಭೆಯಲ್ಲಿ ರಾಜನಾಥ್ ಸಿಂಗ್ ಅವರು ಈ CDS ಅನಿಲ್ ಚೌಹಾಣ್ ಅವರ ಜೊತೆಗೆ ಮಾತುಕತೆ ನಡೆದಂಥ ಸಂದರ್ಭದಲ್ಲಿ ಅವ್ರು ಏನೇನು ಮಾಹಿತಿ ಕೊಟ್ರಲ್ವಾ, ಏನೇನೋ ಇಲ್ಲಿವರೆಗೂ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಮಾಹಿತಿ ಲಭ್ಯವಾಗಿದೆ, ಸಾಕ್ಷ್ಯಗಳು ಏನೇನು ಸಿಕ್ಕಿರೋದು, NIA ಅಧಿಕಾರಿಗಳ ತನಿಖೆ ಎಲ್ಲಿಗೆ ಬಂತು, ಮತ್ತೊಂದು ಕಡೆ ನಮ್ಮ ಸೇನಾ ಸಾಮರ್ಥ್ಯ ಎಷ್ಟಿದೆ, ಇನ್ನು ಸೇನೆಗೆ ಏನೇನು ಬೇಕಾಗುತ್ತೆ, ಸೇನೆಗೆ ಬೇಕಾಗುವಂಥ ಯುದ್ಧ ಉಪಕರಣಗಳಿರ್ಬೋದು ಅಥವಾ ಯುದ್ಧಕ್ಕೆ ಬೇಕಾಗುವಂಥ ಒಂದಷ್ಟು ಶಸ್ತ್ರಾಸ್ತ್ರಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕ್ಕೊಂಡಿದ್ದಾರೆ. ರಾಜನಾಥ್ ಸಿಂಗ್ ಅವರು ಈಗಾಗಲೇ CDS ಅನಿಲ್ ಚೌಹಾಣ್ ಅವರಿಗೆ ಒಂದು ಭರವಸೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದ ನಿಮ್ಮ ಸೇನೆಗೆ ಏನೇ ಬೇಕಿದ್ರೂ ಕೂಡ ನಾವು ಅದನ್ನು ಪೂರೈಕೆ ಮಾಡ್ತೀವಿ, ನಾವು ನಿಮ್ಮ ಬೆಂಬಲಕ್ಕಿರ್ತೀವಿ, ಯುದ್ಧ ಅಂತ ಬಂದರೆ ಯಾವಾಗಲೂ ಸಿದ್ಧ ಆಗಿರೋ ರೀತಿಯಾಗಿ ಸೇನೆಯನ್ನ ಸಜ್ಜು ಮಾಡಿ ಅಂತ. ಹೀಗಾಗಿ ಅವ್ರು ಪಡ್ಕೊಂಡಿರುವಂಥ ಮಾಹಿತಿಯ ಪ್ರಕಾರ ಸೇನಾಪಡೆಯ ಬಲ ಹೇಗಿದೆ, ಮತ್ತೆ ಸೇನೆಯಲ್ಲಿ ಇರುವಂಥ ಒಂದಷ್ಟು ಶಸ್ತ್ರಾಸ್ತ್ರಗಳು ಎಷ್ಟು, ನಮ್ಮ ಸೇನೆಯಲ್ಲಿ ಎಷ್ಟಿದೆ, ಪಾಕ್ ಸೇನೆಯಲ್ಲಿ ಎಷ್ಟಿದೆ, ಇದೆಲ್ಲದ್ರ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಆ ಎಲ್ಲ ಮಾಹಿತಿಯನ್ನು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಳಿ ಚರ್ಚೆ ಮಾಡ್ತಾರೆ, ಮಾಹಿತಿ ಹಂಚ್ಕೊಳ್ತಾರೆ. ಹೀಗೀಗಿದೆ ಪರಿಸ್ಥಿತಿ, ನಾವು ಮುಂದಿನ ನಿರ್ಧಾರವನ್ನು ಹೇಗೆ ತೆಗೆದುಕೊಳ್ಬಹುದು ಅಂತ. ಹಾಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ನಡೆಯುವಂಥ ಈ ಮೀಟಿಂಗ್, ರಾಜನಾಥ್ ಸಿಂಗ್ ಮತ್ತು ಪ್ರಧಾನಿ ಮೋದಿಯವರ ಮಧ್ಯೆ ಆಗುವಂಥ ಮಾತುಕತೆ ಏನಿದೆ ಅದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಏನಾದರೂ ನಿರ್ಣಾಯಕ ನಿರ್ಧಾರವನ್ನು ತೆಗೆದುಕೊಳ್ತಾರಾ ಅಂತ. ಈಗ ಹೇಗೆ ರಾಜತಾಂತ್ರಿಕ ನಿರ್ಧಾರಗಳು ಹೊರಬಿದ್ದಿದ್ದಾವೋ ಅದೇ ರೀತಿಯಾಗಿ ಮತ್ತೇನಾದರೂ ಪೆಟ್ಟು ಕೊಡ್ತಾರಾ, ಜಲಾಘಾತ ಉಂಟಾಗಿದೆ ಪಾಕಿಸ್ತಾನಕ್ಕೆ, ಮತ್ತೊಂದು ಕಡೆ ಔಷಧಿಗಳ ಕೊರತೆ ಎದುರಾಗ್ತಾ ಇದೆ, ವೈದ್ಯಕೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವಂಥ ಸಾಧ್ಯತೆ ಪಾಕ್ನಲ್ಲಿದೆ, ಒಂದು ಕಡೆ ಝೇಲಂ ನದಿಗೆ ನೀರು ಬಿಟ್ಟಿರೋದ್ರಿಂದ ಪ್ರವಾಹ ಪರಿಸ್ಥಿತಿ, ಮತ್ತೊಂದು ಕಡೆ ಸಿಂಧೂ ನದಿ ಒಪ್ಪಂದವನ್ನು ರದ್ದು ಮಾಡಿರೋದ್ರಿಂದ ಕುಡಿಯೋ ನೀರಿಗೂ ಹಾಹಾಕಾರ ಪಾಕಿಸ್ತಾನದಲ್ಲಿ. ಹೀಗೆ ಒಂದೊಂದಾಗೆ ಪೆಟ್ಟು ಕೊಡಲಾಗ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಳ್ಬಹುದು ಅಂತ. ಮತ್ತೊಂದು ಕಡೆ ಈಗ ಪಾಕಿಸ್ತಾನಿ ಪ್ರಜೆಗಳು ನಮ್ಮ ದೇಶದಲ್ಲಿ ಏನಿದ್ರು ಆ ಎಲ್ಲ ರಾಜ್ಯಗಳಿಗೂ ಕೂಡ ಒಂದು ಸಂದೇಶ ಹೋಗಿತ್ತು. ಆಯಾ ಮುಖ್ಯಮಂತ್ರಿಗಳು, ಅಧಿಕಾರಿಗಳು ಸೇರಿದಂತೆ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ನಡೆಸಿ ಪಾಕಿಸ್ತಾನ ಪ್ರಜೆಗಳನ್ನು ಪಾಕ್ಗೆ ವಾಪಸ್ ಕಳಿಸಿ ಅಂತ. ಹಾಗಾಗಿ ಯಾವ್ಯಾವ ರಾಜ್ಯದಲ್ಲಿ ಇನ್ನು ಎಷ್ಟು ಜನ ಪಾಕಿಗಳಿದ್ದಾರೆ ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಪಡ್ಕೊಳ್ಳೋ ಸಾಧ್ಯತೆ ಇದೆ.